ಹಾಗೂ ಉಪನ್ಯಾಸಕರ ಸ್ನೇಹ ಸಮ್ಮೇಳನ ಸಮಾರಂಭ. ನಮಸ್ಕಾರ, ನಾನು ಮಾಧವಿ ಲಾಖೆ. MTV ವೀಕ್ಷಕರಿಗೆ ಸ್ವಾಗತ. ಬಸವ ಕಲ್ಯಾಣ ತಾಲೂಕಿನ ಸಮಸ್ತ ಶಿಕ್ಷಕ ಹಾಗೂ ಉಪನ್ಯಾಸಕರಿಗೆ ಆತ್ಮೀಯ ಆಹ್ವಾನ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿರುವ ಪಂಚಾಯತ್ ರಾಜ್ ಹಾಗೂ ಆಶಾ ಕಂಪ್ಯೂಟರ್ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಬಸವ ಕಲ್ಯಾಣ ತಾಲೂಕಿನ ಸಮಸ್ತ ಶಿಕ್ಷಕ ಹಾಗೂ ಉಪನ್ಯಾಸಕರಿಗೆ ಭವ್ಯ ಶಿಕ್ಷಕರ ಹಾಗೂ ಉಪನ್ಯಾಸಕರ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಿಶೇಷ ಕಾರ್ಯಕ್ರಮವು ರವಿವಾರ ದಿನಾಂಕ 31 ಮೇ 2026ರಂದು ನಡೆಯಲಿದ್ದು, ತಾಲೂಕಿನ ಎಲ್ಲಾ ಶಿಕ್ಷಕ ವೃಂದದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಂಸ್ಥೆಯ ವತಿಯಿಂದ ವಿನಂತಿಸಲಾಗಿದೆ. ಶಿಕ್ಷಕರು ಸಮಾಜದ ದೀಪಸ್ತಂಭರಾಗಿದ್ದು, ಅವರ ನಡುವಿನ ಆತ್ಮೀಯತೆ, ಸ್ನೇಹ ಭಾವ, ಪರಸ್ಪರ ಸಹಕಾರ ಹಾಗೂ ಶಿಕ್ಷಣ ಕ್ಷೇತ್ರದ ಅನುಭವ ವಿನಿಮಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಸ್ನೇಹ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದ ವಿವಿಧ ವಿಚಾರಗಳು ಹಾಗೂ ಶಿಕ್ಷಕರ ಪರಸ್ಪರ ಸಂವಾದಕ್ಕೂ ಅವಕಾಶ ಕಲ್ಪಿಸಲಾಗಿದೆ. ಶಿಕ್ಷಕ ವೃಂದದ ಸೇವೆಯನ್ನು ಗೌರವಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವ ಈ ಸಮ್ಮೇಳನವು ಶಿಕ್ಷಕರಿಗೆ ಒಂದು ಸ್ಮರಣೀಯ ಹಾಗೂ ಆತ್ಮೀಯ ವೇದಿಕೆಯಾಗಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಆದ್ದರಿಂದ ಬಸವ ಕಲ್ಯಾಣ ತಾಲೂಕಿನ ಸಮಸ್ತ ಶಿಕ್ಷಕ ಹಾಗೂ ಉಪನ್ಯಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಹಕಾರ ಹಾಗೂ ಉಪಸ್ಥಿತಿಯಿಂದ ಕಾರ್ಯಕ್ರಮದ ಯಶಸ್ಸಿಗೆ ಕೈ ಜೋಡಿಸಬೇಕಾಗಿ ವಿನಂತಿಸಲಾಗಿದೆ. ಸಂಸ್ಥಾಪಕರು ಸಿದ್ಧಾರ್ಥ ಬಾವಿದೊಡ್ಡಿ, ಪಂಚಾಯತ್ ರಾಜ್ ಹಾಗೂ ಆಶಾ ಕಂಪ್ಯೂಟರ್ ಸಂಸ್ಥೆ, ಬಸವ ಕಲ್ಯಾಣ್. ಸ್ಥಳ ಅಂಬೇಡ್ಕರ್ ವೃತ್ತ, ಟೂರಿಸ್ಟ್ ಲಾಡ್ಜ್ ಹತ್ತಿರ, ಬಸವ ಕಲ್ಯಾಣ್. ಮೊಬೈಲ್ ಸಂಖ್ಯೆ 9845856026 9880931967 ಹಾಗೂ 9242140831. ವರದಿ ಮಾಧವಿ ಲಾಖೆ, MTV ನ್ಯೂಸ್, ಬಸವ ಕಲ್ಯಾಣ್. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ MTV ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಸರ್, ನಮ್ಮ MTV ಕನ್ನಡ ನ್ಯೂಸ್ ಚಾನೆಲ್ ನಿಮ್ಮ ಸ್ವಾಗತವಿದೆ. ಸರ್, ತಮ್ಮ ಪರಿಚಯ ಕೊಡ್ಬೋದಾ ವಿಸ್ತಾರವಾಗಿ? ನನ್ನ ಹೆಸರು ಸಿದ್ಧಾರ್ಥ ಅಂತ, ಸಿದ್ಧಾರ್ಥ ಬಾವಿದೊಡ್ಡಿ. ಆಶಾ ಕಂಪ್ಯೂಟರ್ ಮತ್ತು ಪಂಚಾಯತ್ ರಾಜ್ ಡಿಗ್ರಿ ಕಾಲೇಜಿನ ಸಂಸ್ಥಾಪಕ ನಿರ್ದೇಶಕರಾಗಿದ್ದೀನಿ. ಸುಮಾರು 14 ವರ್ಷದಿಂದ ಈ ಸಂಸ್ಥೆ ಕಟ್ಟಿ ಬೆಳೆಸಿದ್ದೀನಿ. ನಾನು ಶಿಕ್ಷಣ ಕ್ಷೇತ್ರಕ್ಕೆ ಬಂದಿದ್ದು ನಮ್ಮ ಪಪ್ಪ ಅವರ ಒಂದು ಮಾರ್ಗದರ್ಶನದಂತೆ, ತಂದೆಯವರ ಮಾರ್ಗದರ್ಶನದಂತೆ. ನಮ್ಮ ತಂದೆಯವರ ಹೆಸರು? ತಂದೆಯವರ ಹೆಸರು ಸಂಗಶೆಟ್ಟಿ ಬಾವಿದೊಡ್ಡಿ ಅಂತ. 2011ರಲ್ಲಿ ಬಸವ ಕಲ್ಯಾಣಕ್ಕೆ ಬಂದಿದ್ದೀನಿ. ಬಸವ ಕಲ್ಯಾಣಕ್ಕೆ ಬಂದಾಗ ಬರೀ ಒಂದು ಕಂಪ್ಯೂಟ್ರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದೀನಿ. ಅದಾದಮೇಲೆ 6 ಮಂತ್ ಆದ ನಂತರ ಒಂದು ಸ್ವಲ್ಪ ಸೆಕೆಂಡ್ ಹ್ಯಾಂಡ್ ಕಂಪ್ಯೂಟರ್ ತೊಗೊಂಡು ಮತ್ತೆ ಸಂಸ್ಥೆ ನಡೆಸ್ಕೊಂಡು ಫ್ರೀ ಕ್ಲಾಸಸ್ಸು ಕೆಲವೊಂದು ನನ್ನ ವೆಚ್ಚದಲ್ಲಿ ಕ್ಲಾಸಸ್ ನಡ್ಕೊಂಡು ಬಂದಿದ್ದೀನಿ. ಅದಾದಮೇಲೆ 1 ವರ್ಷ ಆದಮೇಲೆ 30 ಕಂಪ್ಯೂಟರ್ ತೊಗೊಂಡೆ. ಅದು ಒಂದು 2 ವರ್ಷ ಅದೇ ಸಿಸ್ಟಮಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾಗ ಹೀಗೆ ಹೊಳಿತು, ನಾನೇ ಕಾಲೇಜ್ ಓಪನ್ ಮಾಡ್ಬೋದು ಅಂತಂದಾಗ ಮನೇಲಿ ಡಿಸ್ಕಷನ್ ಮಾಡಿದಾಗ ಪಪ್ಪ ಅವರು ತಮ್ಮ ಕೂಡ ಹೇಳಿದರು, ಡಿಗ್ರಿ ಕಾಲೇಜ್ ಅಫಿಲೇಷನ್ ಬಿಟ್ಟಿದೆ, ಅದೊಂದು ಸಲ ಅಫಿಲೇಷನ್ ಹಾಕ್ಕೊಂಡ್ರಿ ಬಂದುಬಿಡುತ್ತದೆ ನೋಡೋಣ ಅಂತಂದಾಗ, ಅವಾಗ ನನ್ನ ಅಣ್ಣ, ಮಮ್ಮಿಯವ್ರ ಅಕ್ಕನ ಮಗ ಚಂದ್ರಕಾಂತ್ ಗಾಯಕ್ವಾಡ್ ಅಂತ, ಅವರ ಮಾರ್ಗದರ್ಶನದಂತೆ ಡಿಗ್ರಿ ಕಾಲೇಜ್ ಅಫಿಲೇಷನ್ ಹಾಕಿದ್ದೀನಿ. 2016 ಮತ್ತು 17ನೇ ಸಾಲಿನಲ್ಲಿ ಪಂಚಾಯತ್ ರಾಜ್ ಡಿಗ್ರಿ ಕಾಲೇಜ್ ಪ್ರಾರಂಭ ಮಾಡಿದ್ದೀನಿ. ಬರೀ ಒಂದು ಕಂಪ್ಯೂಟರ್ಲಿಂದ ಡಿಗ್ರಿ ಕಾಲೇಜ್ ಓಪನ್ ಮಾಡಿದ್ದೀನಿ. ಅದಾದಮೇಲೆ 2018-19ನೇ ಸಾಲಿನಾಗ ಪಂಚಾಯತ್ ರಾಜ್ PG ಕಾಲೇಜ್ ಓಪನ್ ಮಾಡಿದ್ದೀನಿ. ಅದ್ರ ಜೊತೆಗೆ PU ಕಾಲೇಜ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು 400-600 ಜನ ಮಕ್ಕಳು ನನ್ನಲ್ಲಿ ಇದ್ದಾರೆ ಇವಾಗ. ಅದಾದಮೇಲೆ ಮುಂದೆ ಕೋವಿಡ್ ಬಂತು, ತುಂಬ ಹೊಡೆತ ಬಿತ್ತು. ಅದಾದ್ರೂ ಕೂಡ ನಾನು ಹಾಗೆ ಸಹಿಸ್ಕೊಂಡು ಎಲ್ಲ ಉಪನ್ಯಾಸಕರ ಜೊತೆ, ಮಕ್ಕಳ ಜೊತೆಗೆ
ಸ್ನೇಹ ಸಂಬಂಧ ಇಟ್ಕೊಂಡು ಕಷ್ಟಪಟ್ಟು ಮುಂದೆ ಬಂದಿದ್ದೀನಿ. ಈಗ ಮತ್ತೆ 2 ವರ್ಷ ಆಯಿತು. PG ಕಾಲೇಜ್ ಕೂಡ ಪ್ರಾರಂಭ ಮಾಡಿದ್ದೀನಿ. MA ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಜೊತೆಗೆ ಎಕನಾಮಿಕ್ಸ್ ಅಂತೆ, ಆಮೇಲೆ MCOM. ಅದಾದಮೇಲೆ ಇವಾಗ ಸುಮಾರು 1,000ಕ್ಕಿಂತ ಹೆಚ್ಚಿನ ಮಕ್ಕಳು ನನ್ನ ಹತ್ರ ಇದ್ದಾರೆ. ಆಶಾ ಕಂಪ್ಯೂಟರ್ ಕೂಡ ನಡೀತಾ ಇದೆ. ಜೊತೆಗಾಗಿ ಒಂದು 30ರಿಂದ 40 ಜನ ಶಿಕ್ಷಕರು ನನ್ನ ಸಂಸ್ಥೆಯಲ್ಲಿ ಶಿಕ್ಷಕರನ್ನಾಗಿ ಕೆಲಸ ನಿರ್ವಹಿಸ್ತಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣವೇ ನನ್ನ ಪಪ್ಪ, ಮಮ್ಮಿ ಹಾಗೂ ನಾನು ಪಟ್ಟಂಥ ಶ್ರಮಕ್ಕೆ ಒಂದೇ ಕಂಪ್ಯೂಟರ್ ಮೇಲೆ ಇಲ್ಲಿವರೆಗೂ ಬಂದಿದ್ದೀನಿ. ನಾಳೆ ಯಾವ ಕಾರ್ಯಕ್ರಮ ಅನ್ಕೊಂಡಿದ್ದೀರಾ? ನಾಳೆ ಭಾನುವಾರ ಸಂಜೆ 5 ಗಂಟೆಗೆ ಶಿಕ್ಷಕರ ಮತ್ತು ಉಪನ್ಯಾಸಕರ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸರ್, ಇಲ್ಲಿವರೆಗೆ ನಾವು ಬರೀ ಗೆಟ್ ಟುಗೆದರ್ ಅಂದರೆ ಕಾಲೇಜ್, ಸ್ಕೂಲ್ ಸ್ಟೂಡೆಂಟ್ಸ್ಗಳು ಸ್ನೇಹ ಸಮ್ಮೇಳನ ಆಚರಣೆ ಮಾಡೋಕ್ಕೆ ಕೇಳಿದ್ವಿ. ಇದು ಫಸ್ಟ್ ಟೈಮ್ ನಾವು ಟೀಚರ್ಸ್ ಮತ್ತು ಲೆಕ್ಚರರ್ಸ್ಗಳಿಗೆ ಸ್ನೇಹ ಸಮ್ಮೇಳನ ಕೇಳ್ತಾ ಇದ್ವಿ. ಇದರ ಉದ್ದೇಶ? ನಿಜ, ಈ ಥರ ಎಲ್ಲೂ ಮಾಡಿಲ್ಲ. ಹೌದು, ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ, ಎಲ್ಲೂ ಮಾಡಿಲ್ಲ. ಇದರ ಉದ್ದೇಶ ಏನಪ್ಪ ಅಂದರೆ, ನಾವು ಟೀಚರ್ ಆಗಿದ್ದೀವಿ. ಎಲ್ಲ ಕಾಲೇಜಲ್ಲಿ ಟೀಚರ್ಸ್ ಇರ್ತಾರೆ, ಎಲ್ಲ ಕಾಲೇಜಲ್ಲಿ ಉಪನ್ಯಾಸಕರು ಕೂಡ ಇರ್ತಾರೆ. ಬಟ್ ನಮ್ಮ ಟೀಚರ್ಸು, ನಮ್ಮ ಉಪನ್ಯಾಸಕರಿಗೆ ಯಾರೂ ಗೆಟ್ ಟುಗೆದರ್ ಪಾರ್ಟಿ ಮಾಡಿರೋದಿಲ್ಲ, ಕಾರ್ಯಕ್ರಮ ಜೊತೆಗೆ ಯಾರೂ ಕೂಡ ಕರೆದಿರಲಿಲ್ಲ. ಯಾಕೆ ಕರೆದಿದ್ದೀನಿ ಅಥವಾ ಯಾಕೆ ನಾಳೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂದರೆ, ಎಲ್ಲ ಶಿಕ್ಷಕರು ಹಾಗೂ ಉಪನ್ಯಾಸಕರು ಒಂದೇ ವೇದಿಕೆ ಮೇಲೆ ಕೂಡಿಸಿ ಅವರವರ ಒಂದು ಸಾಧನೆ, ಅವರವರ ಒಂದು ಇತಿಹಾಸವನ್ನು ಅಲ್ಲಿ ಹೇಳಿಕೊಳ್ಳುವಂಥ ಸಮಯ, ಮತ್ತು ಅವ್ರದ್ದು ಏನು ಕಷ್ಟಪಟ್ಟು ಅಲ್ಲಿಗೆ ಬಂದಿದ್ದಾರೆ ಅನ್ನೋದು ನಾವು ಸನ್ಮಾನ ಮಾಡಿದಾಗ ಅವ್ರಿಗೆ ಖುಷಿ ಆಗುತ್ತೆ. ಹಾಗಾಗಿ ಎಲ್ಲ ಶಿಕ್ಷಕರು, ಉಪನ್ಯಾಸಕರಿಗೆ ಒಂಥರ ಮೋಟಿವೇಶನ್ ಅಪ್ಲೆ ಖುಷಿ ತರುವಂಥ ವಿಷಯ ಆಗಲಿ ಅಂತ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅದು ಪಂಚಾಯತ್ ರಾಜ್ ಡಿಗ್ರಿ ಕಾಲೇಜು ಮತ್ತು ಆಶಾ ಕಂಪ್ಯೂಟರ್ ವತಿಯಿಂದ. ಇದರ ಮೂಲ ಉದ್ದೇಶ ಇಷ್ಟೇ, ಯಾವುದೇ ಕೂಡ ಬೇರೆ ಬಣ್ಣ ಇಲ್ಲ ಇದಕ್ಕೆ. ಅಂಬೇಡ್ಕರ್ ಸರ್ಕಲ್, ಟೂರಿಸ್ಟ್ ಲಾಸ್ ಹತ್ರ ಪಂಚಾಯತ್ ರಾಜ್ ಡಿಗ್ರಿ ಕಾಲೇಜ್ ಅಂತಿದೆ. ಒಟ್ಟು 3 ಬಿಲ್ಡಿಂಗ್ಗಳಿವೆ. ಹಾಗೆ ಹೊಸ ಬಿಲ್ಡಿಂಗ್ ಮಾಡಿದ್ದೀನಿ. ಬರೀ PG ಕಾಲೇಜ್ ಅಂತಿದೆ. ಸುಮಾರು 3 ಫ್ಲೋರಿನ ಬಿಲ್ಡಿಂಗ್ ಇದೆ. ಅಲ್ಲೇ ಇದೆ ಮೇಡಮ್. ಯಾರಾದರೂ ಇದ್ದರೂ ಅಲ್ಲೇ ಬರ್ಬೋದು. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಇಂದಿಯ ನಿಮ್ಮ ಪ್ರೀತಿಯ ಸಿದ್ಧಾರ್ಥ ಬಾವಿದೊಡ್ಡಿ, ಆಶಾ ಕಂಪ್ಯೂಟರ್ ಹಾಗೂ ಪಂಚಾಯತ್ ರಾಜ್ ಡಿಗ್ರಿ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರು. ಏನೇ ತಪ್ಪಾದರೂ ಕೂಡ ಕ್ಷಮೆ ಇರಲಿ. ಧನ್ಯವಾದ.